ವಂಚನೆಗೆ ಒಳಗಾದ ಸಂತ್ರಸ್ತರಿಗೆ ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ 2019 ಅಡಿ ಹಣ ಪಾವತಿಸುವಂತೆ ಒತ್ತಾಯಿಸಿ ರಾಷ್ಟ್ರೀಯ ಠೇವಣಿದಾರ ಸಂತ್ರಸ್ತರ ಪರಿವಾರ ಸಂಘ ಡಿಸಿಗೆ ಮನವಿಯನ್ನ ಸಲ್ಲಿಸಿದೆ. ಶೀಘ್ರದಲ್ಲೇ ಹೋರಾಟ ಆರಂಭಿಸುವುದಾಗಿ ಸಂತ್ರಸ್ತರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಿಮ್ಮ ಹಣ ಡಬಲ್ ಮಾಡಿ ಕೊಡ್ತೇವೆ, ಬಡ್ಡಿ ಕೊಡ್ತೇವೆ, ಬಿಸ್ನೆಸ್ ಮಾಡಿದ್ರೆ ಲಾಭ ಕೊಡ್ತೇವೆ ಅಂತ ಹೇಳಿ ರಾಜ್ಯಾದ್ಯಂತ ಅನೇಕ ಕಂಪನಿಗಳು ಗ್ರಾಹಕರಿಗೆ ಮಗ್ಮಾಲ್ ಟೋಪಿ ಹಾಕಿವೆ. ಮಧ್ಯಸ್ಥಿಕೆ ವಹಿಸಿದ ಏಜೆಂಟರೆಲ್ಲ ಗೋಳಾಡುವಂತಾಗಿದೆ. ರಾಜ್ಯ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ ಅನಿಯಂತ್ರಿತ ಠೇವಣಿ ಯೋಜನೆಗಳ ಅಡಿ ಸಾರ್ವಜನಿಕರು ಹೂಡಿಕೆ ಮಾಡಿದ್ರು. ಎಲ್ಲ ಕಂಪನಿಗಳು ಲಕ್ಷಾಂತರ ಜನರ ಹಣವನ್ನು ಸಂಗ್ರಹಿಸಿ ವಂಚನೆ ಮಾಡಿ ಕಂಪನಿ ಬಂದ್ ಮಾಡಿಕೊಂಡು ಹೋಗಿರುತ್ತಾರೆ. ಕಷ್ಟಪಟ್ಟು ದುಡಿದಿದ್ದ ಹಣ ಹೂಡಿಕೆ ಮಾಡಿರುವ ಸಾಕಷ್ಟು ಜನ ತಮ್ಮ ಹಣ ಮರಳಿ ಪಡೆಯಲಾಗದೆ ಮಾನಸಿಕವಾಗಿ ಕುಗ್ಗಿದ್ದು ಕೆಲವರು ನೊಂದು ಆತ್ಮಹತ್ಯೆ ಸಹ ಮಾಡಿಕೊಂಡಿದ್ದಾರೆ. ಇದು ಕೇಂದ್ರ ಸರ್ಕಾರನೇ ಇದಕ್ಕೆ ಪರ್ಮಿಷನ್ ಕೊಟ್ಟಿತ್ತು. ಇದರಂತೆ ಬಹಳಷ್ಟು ಕಂಪ್ನಿಗಳು ಅದಾವೆ. ಇವೆಲ್ಲ ಕಂಪ್ನಿಗಳು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಮ್ಮ ಇಂಡಿಯಾದಲ್ಲಿ ಎಲ್ಲನೂ ಪೂರ್ಣ ಏನಪ್ಪ ಅಂದ್ರೆ ಗೋಲ್ಮಾಲ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಇಲ್ಲಿ ಬಡವ್ರ ರೊಕ್ಕ ತುಂಬಿಕೊಂಡು ಎಲ್ಲರನ್ನೂ ಬಡವ್ರನ್ನ ರೋಡ್ನಾಗೆ ಬಿಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಎಲ್ಲ ಕಂಪ್ನಿಗಳಿಗೆ ಇವತ್ತಿನ ದಿವಸ ಪಲ್ಸ್ ಬತ್ತು, ಸಮೃದ್ಧಿ ಜೀವನ ಬತ್ತು, ಅಗ್ರಿಗೋಲ್ಡ್ ಬತ್ತು, ಆ ನಂತರ ಇನ್ನೂ ಸಾಯಿ ಪ್ರಸಾದ್ ಬತ್ತು, ಆ ನಂತರ ಗರಿಮಾ ಬತ್ತು, ಎಲ್ಲ ಕಂಪನಿಗಳನ್ನು ಕೊಟ್ಟಂಥದ್ದು ಕೇಂದ್ರ ಸರ್ಕಾರ ಪರ್ಮಿಷನ್. 1978ರಿಂದ ವಿವಿಧ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸೆಬಿ, ಕೇಂದ್ರ ಸಹಕಾರ ಸಂಘಗಳ ನಿಬಂಧಕರು, ಲಿಕ್ವಿಡೇಟರ್, ರೇರಾ, ಗ್ರಾಹಕರ ವೇದಿಕೆ, ನಿಯೋಜಿತ ಕೋರ್ಟ್ಗಳಿಂದ ಆದೇಶಗಳ ನಂತರವೂ ರಾಜ್ಯ ಪ್ರಾಧಿಕಾರ ಸಮಿತಿಗಳಿಂದ ಈ ರೀತಿಯ ಸಂತ್ರಸ್ತರಿಗೆ ಪೂರ್ಣ ಪ್ರಮಾಣದ ಹಣ ಪಾವತಿಯಾಗಿಲ್ಲ. ಕೇಂದ್ರ ಸರ್ಕಾರದ ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ 2019 ಅನ್ನು ಜಾರಿಗೊಳಿಸಿದೆ. ಇದರಂತೆ ರಾಜ್ಯ ಸರ್ಕಾರ ಸಂತ್ರಸ್ತ ಠೇವಣಿದಾರರ ಹಣವನ್ನ ಮರುಪಾವತಿಸುವಂತೆ ಹಾಗೂ ಹಣ ಮರಳಿಸದೆ ವಂಚಿಸಿರುವ ಸಂಸ್ಥೆಗಳ ಸ್ಥಿರಾಸ್ತಿ, ಚರಾಸ್ತಿಗಳನ್ನ ಜಪ್ತಿ ಜೊತೆ ಹರಾಜು ಮಾಡಿ ಬಂದ ಹಣ ಕ್ರೋಢೀಕರಿಸಿ ಆಯಾ ಸಂಸ್ಥೆಯ ಸಂತ್ರಸ್ತರ ಹಣ ಮರಳಿ ನೀಡುವ ಕ್ರಮ ಜರುಗಿಸಬೇಕಿರುತ್ತದೆ. 30 ಜಿಲ್ಲೆಗಳಲ್ಲಿ ನಾವು ಸಂಘಟನೆ ಮಾಡಿ 30 ಜಿಲ್ಲೆಗಳಿಂದ ನಾವು ಮನವಿ ಸಲ್ಲಿಸಿದ್ವಿ. ಹಾಗೂ ವಿಧಾನಸೌಧದಲ್ಲೂ ಕೂಡ ಮನವಿ ಸಲ್ಲಿಸಿದ್ವಿ. ಎಲ್ಲ ಸಲ್ಲಿಸಿದ ಮೇಲೆ ವಿಧಾನಸೌಧದಲ್ಲಿ ಮನವಿ ಸಲ್ಲಿಸಿದ ಮೇಲೆ ಕೆಲವೊಂದು ದಾಖಲೆಗಳು ಬಿಡುಗಡೆ ಆದವು, ಸಂಕ್ಷಿಪ್ತವಾಗಿ ಕೆಲವೊಂದು ಕೆಲಸಗಳಾದವು. ಆದರೆ ನಮಗೆ ಸಫಿಷಿಯೆಂಟ್ ಆಗಲಿಲ್ಲ. ನಾವು ಸೆಪ್ಟೆಂಬರ್ 22ನೇ ತಾರೀಕು ನಾವು ಪ್ರತಿಭಟನೆ ಮಾಡಿದ್ವಿ. ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿದ್ವಿ. ಸುಮಾರು 10,000 ಜನ ನಾವು ಕೂಡಿದ್ದೀವಿ. 10,000 ಜನ ಕೂಡಿ ನಾವು ಪ್ರತಿಭಟನೆ ಮಾಡಿದ್ವಿ. ನಮ್ಮ ಗ್ರಾಹಕರ ದುಡ್ಡು ನಮ್ಮ ಗ್ರಾಹಕರಿಗೆ ಮನೆಗೆ ಹೋಗ್ತಾ ಇಲ್ಲ. ಹಾಗಾಗಿ ಸರ್ಕಾರ ಕೂಡಲೇ ಸಕ್ಷಮ ಪ್ರಾಧಿಕಾರ ಹಾಗೂ ಸಕ್ಷಮ ಅಧಿಕಾರಿಗಳಿಗೆ ಈ ಕುರಿತು ಕ್ರಮ ಕೈಗೊಳ್ಳುವಂತೆ ನಿದರ್ಶನ ನೀಡಬೇಕು. ಜೊತೆಗೆ ಅನ್ಯಾಯವಾದವರಿಗೆಲ್ಲ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕಿದೆ. ಶಶಿಕಾಂತ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ದಿನದ ಟಾಪ್ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯವನ್ನ ಖಂಡಿಸಿ ಇಂದು ಬೆಳಗ್ಗೆ 11ಕ್ಕೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ನಾಯಕರು ಚಲೋ ದಿಲ್ಲಿಯನ್ನ ನಡೆಸಲಿದ್ದಾರೆ. ಇದು ರಾಜಕೀಯ ಪ್ರತಿಭಟನೆಯಲ್ಲ, ಪಕ್ಷಾತೀತ ಹೋರಾಟ ಎಂದು ನಿರೂಪಿಸಲು ಸಿಎಂ ಪ್ಲಾನ್ ಅನ್ನ ಮಾಡಿದ್ದಾರೆ. ಇಂದಿನ ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ಭಾಗಿಯಾಗುವಂತೆ ರಾಜ್ಯದ ಎಂಎಲ್ಎ ಸಂಸದರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದು ಮನವಿಯನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿ ಲೋಕಸಭಾ ಹಾಗೂ ರಾಜ್ಯಸಭಾ ಸಂಸದರಿಗೆ ಪತ್ರವನ್ನ ಬರೆದು ರಾಜ್ಯದ ಪರ ಧ್ವನಿ ಎತ್ತುವಂತೆ ಕೋರಿದ್ದಾರೆ. ಅತ್ತ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಕಹಳೆಗನ್ನ ಮೊಳಗಿಸಿದ್ರೆ, ಇತ್ತ ಬೆಂಗಳೂರಿನಲ್ಲಿ ಕೇಸರಿ ನಾಯಕರು ಸಮರವನ್ನೇ ಸಾರಲಿದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಇವತ್ತು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಲಿದ್ದಾರೆ. ವಿಧಾನಸೌಧದ ಆವರಣದ ಗಾಂಧಿ ಪ್ರತಿಮೆಯ ಮುಂದೆ ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಕೋಟಾ ಶ್ರೀನಿವಾಸ್ ಪೂಜಾರಿ ನೇತೃತ್ವದಲ್ಲಿ ಧರಣಿ ನಡೆಯಲಿದೆ. ಬಿಜೆಪಿ ಶಾಸಕರು, ಪರಿಷತ್ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಅನುದಾನ ತಾರತಮ್ಯವನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಡಲಿದ್ದಾರೆ. ಅನುದಾನ ವಿಚಾರವಾಗಿ ಕಾಂಗ್ರೆಸ್ ಡೊಂಬರಾಟ ಮಾಡುತ್ತಿದೆ ಎಂಬ ಬಿಜೆಪಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ರು. ಇನ್ನು ದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ನಾಯಕರು ಡೊಂಬರಾಟ ಮಾಡುತ್ತಿರುವುದು ನಾವಲ್ಲ, ಎಲ್ಲವನ್ನ ಇಂದಿನ ಪ್ರತಿಭಟನೆಯಲ್ಲಿ ಮಾಡುತ್ತೇನೆ ಎಂದು ತಿರುಗೇಟನ್ನ ಕೊಟ್ಟರು. ಬಿಜೆಪಿ ಒಂದು ಹೇಳಿದೆ, ಇದೊಂದು ರಾಜಕೀಯ ಡೊಂಬರಾಟ ಮಾಡ್ತಾ ಇದೆ ಅನ್ನುವಂಥದ್ದು ಸರ್. ಬಿಜೆಪಿ ಒಂದು ಹೇಳಿದೆ, ಇದೊಂದು ರಾಜಕೀಯ ಡೊಂಬರಾಟ ಮಾಡ್ತಾ ಇದೆ ಅನ್ನುವಂಥದ್ದು ಸರ್.
ಬಿಜೆಪಿ ಅವರು ಅಪೋಸಿಟ್ ಹೋರಾಟ ಮಾಡ್ತಾ ಇದ್ದಾರೆ. ಬಿಜೆಪಿ ಒಂದು ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅನುದಾನ ಸಮರಕ್ಕೆ ಕೈ ಜೋಡಿಸುವಂತೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸಿಎಂ ಪತ್ರವನ್ನು ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕನ್ನಡ ನಾಡಿಗೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಹೋರಾಡೋಣ, ನಮ್ಮ ಜೊತೆ ಕೈ ಜೋಡಿಸಿ ಅಂತ ಸಿದ್ದರಾಮಯ್ಯನವರು ಮನವಿಯನ್ನ ಮಾಡಿದ್ದಾರೆ. ಬಿಜೆಪಿ ಸಂಸದರು, ಜೆಡಿಎಸ್ ಸಂಸದರಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೋರ್ಕೊಂಡಿದ್ದಾರೆ. ಇಂದು ವಿಧಾನಸೌಧದ ಆವರಣದ ಗಾಂಧಿ ಪ್ರತಿಮೆ ಬಳಿ ನಡೆಯಲಿರುವ ಬಿಜೆಪಿ ಪ್ರತಿಭಟನೆ ವಿರುದ್ಧ ಸಚಿವ ಕೆಎಚ್ ಮುನಿಯಪ್ಪ ಕಿಡಿಕಾರಿದ್ದಾರೆ. ಬಿಜೆಪಿ ಸುಮ್ಮನೆ ಆರೋಪವನ್ನ ಮಾಡಬಾರದು, ನಮ್ಮ ಅನುದಾನವನ್ನ ನಮಗೆ ಕೊಡಲಿ, ಆಮೇಲೆ ಅನುದಾನ ಎಷ್ಟು ಕೊಟ್ಟಿದೆ ಅಂತ ಹೇಳಲಿ ಎಂದು ರಿಪಬ್ಲಿಕ್ ಕನ್ನಡ ಮೂಲಕ ವಾಗ್ದಾಳಿಯನ್ನ ನಡೆಸಿದ್ರು. ತಮ್ಮ ವೈಫಲ್ಯತೆಯನ್ನ ಮುಚ್ಚಿಕೊಳ್ಳುವುದಕ್ಕೆ ಕಾಂಗ್ರೆಸ್ ನಾಯಕರು ಅನುದಾನ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕುಣಿಯಲು ಬರೆದಿದ್ರೆ ನೆಲ ಡೊಂಕು ಅನ್ನುವಂತೆ ಸಿಎಂ ವರ್ತನೆ ಇದೆ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸ ಸಾಧ್ಯ ಇಲ್ಲ ಅಂತ ಡಿಸಿಎಂ ಹಾಗೂ ಸಿಎಂ ಹಣಕಾಸು ಕಾರ್ಯದರ್ಶಿ ಬಸವರಾಜ ರಾಯರೆಡ್ಡಿ ಕೂಡ ಈ ಮಾತನ್ನ ಹೇಳಿದ್ದಾರೆ. ಪ್ಲಾನ್ ಇಲ್ಲದೆ ಮನಬಂದಂತೆ ಗ್ಯಾರಂಟಿ ಘೋಷಣೆ ಮಾಡಿದ್ರಿಂದ ಈ ಪರಿಸ್ಥಿತಿ ಬಂದಿದೆ. ಇನ್ನು ರಾಜ್ಯದಲ್ಲಿ ಗ್ಯಾರಂಟಿಯೂ ಸರಿಯಾಗಿ ಜಾರಿಯಾಗಿಲ್ಲ, ಇತ್ತ ಅಭಿವೃದ್ಧಿಯೂ ಆಗ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರರು. ರಾಜ್ಯದಲ್ಲಿ ಸಂಗ್ರಹಿಸಿದ ಜಿಎಸ್ಟಿ ಪಾಲು ಕಾಂಗ್ರೆಸ್ ಸರ್ಕಾರದ ಬಳಿಯಲ್ಲಿಯೇ ಇದೆ ಎಂದು ಕಾಂಗ್ರೆಸ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂತರರಾಜ್ಯ ಜಿಎಸ್ಟಿ 50% ರಾಜ್ಯಕ್ಕೆ ಹೋಗ್ತಾ ಇದೆ. ಈ ತೆರಿಗೆ ಪದ್ಧತಿ ನೆಹರು ಕಾಲದಿಂದಲೂ ಕೂಡ ಇದೆ. ನಯಾ ಪೈಸಾ ಜಿಎಸ್ಟಿ ಬಾಕಿ ಉಳಿಸಿಕೊಂಡಿಲ್ಲ. 6,280 ಕೋಟಿ ಬಡ್ಡಿ ರಹಿತ ಸಾಲವನ್ನ ನೀಡಿದೆ. 18,000 ಕೋಟಿ ಅನುದಾನ ರಾಜ್ಯಕ್ಕೆ ನೀಡಲಿದ್ದೇವೆ. ಇನ್ನು ಆದ್ರಿಂದ ಸಿಎಂ ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಎಂದು ಜನರ ದಾರಿಯನ್ನ ತಪ್ಪಿಸಲು ಕಾಂಗ್ರೆಸ್ ಈ ರೀತಿಯಾಗಿ ತೀರ್ಮಾನವನ್ನ ಮಾಡಿದೆ. ಇನ್ನು ಜವಾಬ್ದಾರಿಯುತ ಪಕ್ಷ ಹೀಗೆ ಮಾತನಾಡಲು ಸಾಧ್ಯವಿಲ್ಲ ಎಂದು ವಾಗ್ದಾಳಿಯನ್ನ ನಡೆಸಿದ್ರು. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ವಿಧಾನಸಭೆ ಸೋಲು ಬೆನ್ನಲ್ಲೇ ಲೋಕಸಭೆ ಅಖಾಡಕ್ಕಿಳಿಯೋದಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮುಂದಾಗಿದ್ದಾರೆ. ಹೀಗಾಗಿ ಟಿಕೆಟ್ ಪಡೆಯೋದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ರೇಣುಕಾಚಾರ್ಯರವರು ಭೇಟಿಯಾದರು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಮೊಮ್ಮಗ ಧೀರಜ್ ಗೆಹ್ಲೋಟ್ ವಿವಾಹ ಆರತಕ್ಷತೆ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಿ ಶುಭವನ್ನ ಕೋರಿದ್ರು. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದ ಕೆಜೆ ಜಾರ್ಜ್, ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಜಿ ಸುಧಾಕರ್ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಹಾಜರಿದ್ದರು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳಗಾವಿಯ ಚಿಕ್ಕನಂದಿ ಗ್ರಾಮದ ಸಮೀಪವಿರುವ ಶುಗರ್ ಫ್ಯಾಕ್ಟರಿ ಮೇಲೆ ರೇಡ್ ಮಾಡಿ ದಾಖಲೆಗಳನ್ನು ಪರಿಶೀಲಿಸಿದ್ರು. ಈ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವುದಕ್ಕೆ 439 ಕೋಟಿಯನ್ನ ಅಪೆಕ್ಸ್ ಬ್ಯಾಂಕ್ನಲ್ಲಿ ಸಾಲ ಪಡೆಯಲಾಗಿತ್ತು. ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ರಮೇಶ್ ಜಾರಕಿಹೊಳಿ ವಿರುದ್ಧ ಅಪೆಕ್ಸ್ ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ಮುತ್ತಶೆಟ್ಟಿ ದೂರು ನೀಡಿದ್ರು. ಬೆಳಗಾವಿ ನೀರಾವರಿ ಇಲಾಖೆ ಕಚೇರಿಗೆ ರೈತರು ಮುತ್ತಿಗೆ ಹಾಕಿದ್ದಾರೆ. ಹಿಡಕಲ್ ಡ್ಯಾಂಗೆ ಭೂಮಿ ಕಳೆದುಕೊಂಡ ರೈತರಿಂದ ಮುತ್ತಿಗೆ ಹಾಕಿದೆ. ಇನ್ನು ಗುಡುಗನಟ್ಟಿ ಮಾಸ್ತಿಹೊಳಿ ಗ್ರಾಮದ ರೈತರಿಂದ ಮುತ್ತಿಗೆ ಹಾಕಲಾಗಿದೆ. ಹುಕ್ಕೇರಿ ತಾಲೂಕಿನ ಗುಡುಗನಟ್ಟಿ ಮಾಸ್ತಿಹೊಳಿ ಗ್ರಾಮ 394 ಎಕರೆ ಜಮೀನನ್ನ ಕಳೆದುಕೊಂಡಿದ್ದ ರೈತರಿಂದ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಇನ್ನು 50 ವರ್ಷ ಕಳೆದ್ರೂ ಕೂಡ ಪರಿಹಾರದ ಹಣ ಬರಲಿಲ್ಲ ಎಂದು ಸಿಟ್ಟು ಮಾಡಿಕೊಂಡಿದ್ರು. ಚೀಫ್ ಇಂಜಿನಿಯರ್ ರಾಠೋಡ್ ಕಚೇರಿಯಲ್ಲಿ ಧರಣಿ ಪರಿಹಾರ ಪಡೆದೇ ಮರಳಿ ಹೋಗುವುದಾಗಿ ಬಿಗಿ ಪಟ್ಟು ಹಿಡಿದಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಹಿಂಗೆ ಏನೋ ದಾಖಲೆ ಅಂತ ಕೊಟ್ಟಿದ್ದಾರೆ. ಈಗ ಅಟೆಸ್ಟೆಡ್ ಮಾಡಿಕೊಡು ಮತ್ತು ಇದು ಯಾವ ಏನೇನು ಹೆಚ್ಚು ಕೊಟ್ಟಿದೆ ಅಂತ ಕೇಳೋದಕ್ಕೆ ಅಟೆಸ್ಟೆಡ್ ಮಾಡಿ ಕೊಡಾಕ್ತಾ ಇರಲಿಲ್ಲ ಅವ್ರ. ಇಲ್ಲೇ ಸಹಿ ಮಾಡಿದಾರೆ ಈಗ. ಈ ಕಾಪಿಗಳಿಗೂ ಇವಕ್ಕೂ ಸಹಿ ಮಾಡಿ ಕೊಡ್ಬೇಕಲ್ಲ. ಇವ್ನು ಸಹಿ ಅಟೆಸ್ಟೆಡ್ ಮಾಡಿ ಕೊಡ್ತಕ್ಕ ನಾವು 2 ದಿವಸ ಹೇಳಿದ್ರೆ ಅಧಿಕೃತ ದಾಖಲೆ ಕೊಡಬೇಕು. ಇವ್ರು ಕೊಟ್ಟು ದಾಖಲೆ ತಯಾರು ಮಾಡ್ಕೊಂಡು ಬಂದಿದ್ರೆ ಮಣ್ಣಿದ ಮಾಡಬೇಕು. ಇಲ್ಲಿವರೆಗೆ ಅಧಿಕಾರಿಗಳು ಬಂದು ಭೇಟಿ ಆದರೆ ಏನು ಅವ್ರು ಇಲ್ಲಿ 5 ಮಿನಿಟ್ ಬರ್ತಾರೆ, ಹೋಗಿ ಅಲ್ಲಿ ಇಲ್ಲಿ ರೂಮ್ನಾಗ ಏನಕ್ಕೆ ಮಾತಾಡತ್ತಾರೆ. ಅವ್ರು ಏನು ಮಾತಾಡತ್ತಾರ ಅಂತ ಏನು ಗೊತ್ತಾರ ನಾವು ಇಲ್ಲಿ ಬರೋಣ. ನಾವು ಮಾತಾಡ್ತೀವಿ ನಾವು ಊಟ ಇಲ್ಲ ಏನಿಲ್ಲ, ಚಾ ಇಲ್ಲ ಏನಿಲ್ಲ ರೀ. ಅವ್ರ ಅನ್ಕ ಹೋಗಿ ಊಟ ಮಾಡಿ ಬರತ್ತಾರೋ ನಾವು ಹಂಗೆ ಗೊತ್ತಾಗ್ಬಿಡೋರು. ಒಟ್ಟು ಬೆಳತನಕ ಇಲ್ಲ ಏನ್ರಿ? ಹಾಂ ಬೆಳ್ತಾನ ಇಲ್ಲಿ. ಬೆಳ್ತಾನ ತಿಂಗಳಾಗಲಿ ಒಟ್ಟು ನ್ಯಾಯ ಸಿಗುಮಟ ಇಲ್ಲಿ. ನ್ಯಾಯ ಸಿಗುಮಟ ಇಲ್ಲಿ. ಸರ್ ನೋಟಿಸ್ ಕೊಟ್ಟಿದ್ದಾರೆ ಅವ್ರ.